ಅಲ್ಲ, ನಿಮ್ಮ ಪರ್ಸನಲ್ ಇದನ್ನೆಲ್ಲ ತೆಗೆದು ಮಿಕ್ಕಿದ ಭಾಗನ ಅದನ್ನೇ ತೆಗೆದುಬಿಟ್ಟು ಮಾಡಿ ಇಟ್ಟಿದ್ದೀನಿ. ಯಾಕಂದ್ರೆ ಅವತ್ತಿನ ಇಂಗ್ಲೆಂಡಿನ ವಿದ್ಯಾಭ್ಯಾಸ ಆಗಿರ್ತಿತ್ತು, ಇಲ್ಲಿಂದ ಹೋದ ವಿದ್ಯಾರ್ಥಿಗಳ ಮನಸ್ಥಿತಿ ಏನಿರ್ತಿತ್ತು? ಅಯ್ಯೋ, ಮನಸ್ಥಿತಿ ಅಲ್ಲ ರೀ, ತುಂಬಾ ಕಷ್ಟಪಟ್ಟಿದ್ದಾರೆ, ಊಟನೇ ಇಲ್ಲದೆ ಕಷ್ಟಪಟ್ಟಿದ್ದಾರೆ. ಆಮೇಲೆ ಹಾಫ್ ಸ್ಕಾಲರ್ಶಿಪ್, ಎಲೆಮರೆಯ ಕಾಯಿ ಹಣ್ಣಾದ ಬಗೆ, ಎಲೆಮರೆಯ ಕಾಯಿ ಹಣ್ಣಾದ ಬಗೆ ಅಂತ ಒಂದು ಟೈಟ್ಲ್ ಕೊಟ್ಬಿಟ್ಟು ಅದೊಂದು ಪುಸ್ತಕ ಮಾಡ್ಬಿಡೋಣಮ್ಮ. ಹೀಗೆ ಐಡಿಯಾ ಬಂತು. ಇಲ್ಲ, ನಮ್ಮ ಇವರು ಸೋಮೇಶ್ವರ್, ಡಾಕ್ಟರ್ ಸೋಮೇಶ್ವರ್ ತುಂಬಾ ಹೇಳ್ತಿರ್ತಾರೆ. ಆಮೇಲೆ ಪದೇ ಅವ್ರು ಕಂಡಾಗೆಲ್ಲ ಮಾತಾಡಿದಾಗೆಲ್ಲ ಒಪ್ಪಿಗೆ ಕೊಟ್ರೆ ನಾನು ಎಡಿಟ್ ಮಾಡ್ಕೊಡ್ತೀನಿ. ಆಮೇಲೆ ಅವ್ರು ಕಂಡಾಗೆಲ್ಲ ಪ್ರಿಂಟ್ ಮಾಡ್ಸಿದ್ರೆ ಅಂತಾರೆ. ನೀವೇ ಅಂದ್ರೆ ಇದು ಪಬ್ಲಿಷಿಂಗ್ ಎಲ್ಲ ನೀವೇ ರೈಟ್ಸ್ ಇಟ್ಕೊಳ್ಳಿ, ನಾನೆಲ್ಲ ರೆಡಿ ಮಾಡ್ಕೊಡ್ತೀನಿ ಬೇಕಾದ್ರೆ. ಅಲ್ಲ, ಆಮೇಲೆ ಆಯ್ತು, ಅವರು ಇಂಗ್ಲೆಂಡ್ ಹೋದ್ರು. ಅವರು ಈ TBನೇ ಸ್ಪೆಷಲೈಸ್ ಮಾಡಕ್ಕೆ ಯಾತಕ್ಕೆ ಹೋದ್ರು ಅಂದ್ರೆ ಮನೆಯಲ್ಲಿ ತುಂಬಾ ಜನಕ್ಕೆ ಇತ್ತಲ್ಲ, ಇದೇನು ಇಷ್ಟು ಜನಕ್ಕೆ ಈ ತರ ಇದೆಯಲ್ಲ, ಹೆರಿಡೇಟ್ರಿ ಅಂದ್ರೆ ಹಿಂಗೆ ಟ್ರೀಟ್ಮೆಂಟ್ ಇತ್ತಲ್ವಮ್ಮ. ಟ್ರೀಟ್ಮೆಂಟು ಇಷ್ಟ ಔಷಧಿಗಳು ಇರ್ಲಿಲ್ಲ. ಆಮೇಲೆ ಅದೇನು ಇಂಜೆಕ್ಷನ್ಗಳು ತುಂಬಾ ಏನು ಒಂದು ಫ್ಯಾಮಿಲಿಯಲ್ಲಿ TB ಬಂತು ಅಂದ್ರೆ ಅವರ ಆಸ್ತಿ ಪಾಸ್ತಿ ಮಾರಿ ಅವ್ರನ್ನ ಸಾಕ್ಬೇಕಾಗಿತ್ತು, ಅಷ್ಟು ಕಾಸ್ಟ್ಲಿ ಔಷಧಿ. ಆಮೇಲೆ ಇಂಗ್ಲೆಂಡಿಂದ ತರಿಸೋರು, ನಮಗ್ ಗೊತ್ತಿರೋಂಗೆನೆ, ನನ್ನ ಮದುವೆ ಆದಾಗ್ಲೂನು ಇಂಜೆಕ್ಷನ್ಗಳನ್ನ ಅಲ್ಲಿಂದ ತರಿಸೋರು. ಈಗ ಔಷಧಿ ಬಂದಿದ್ದೇ ತಡ 100% ವಾಸಿ ಆಗುತ್ತೆ. ಏನು ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ನೋಡ್ಕೋಬೇಕು, ರೆಗ್ಯುಲರ್ ಆಗಿ ತಗೋಬೇಕು. ಇಲ್ಲ, ಟಿಬಿಗೆ ನಾವ್ ಇವತ್ತು ಹೆದರ್ಬೇಕಾಗಿಲ್ಲ, ಟಿಬಿಗೆ ಹೆದರ್ಬೇಕಾಗಿ. ಆಮೇಲೆ ಇದೇ ಈಗ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಅಂತೂ ಅದ್ ಇಲ್ವೇ ಇಲ್ದಂಗೆ ಮಾಡಿದ್ರಲ್ಲ. ಈಗ ಈ ಎಂತದು ಕೋವಿಡ್ ಅಲ್ಲ, ಅದಕ್ ಮುಂಚೆ ಇನ್ನೊಂದೇನಾದ್ರು ಏಡ್ಸ್ ಬಂದಾಗ ಅಲ್ಲಲ್ಲೇ ಒಂದೊಂದು ಕಾಣಿಸ್ತಿದೆ ಅಂತ ನಾವು ಅಮೆರಿಕಕ್ಕೆ ಹೋದಾಗ ಹೇಳಿದ್ರು, ಒಂದೊಂದೊಂದೊಂದು ಕಾಣಿಸ್ತಾ ಇದೆ ಅಂತ. ಆದ್ರೆ ಏಡ್ಸ್ ಬಂದಾಗ ಇಡೀ ದೇಹ ಇಮ್ಯುನಿಟಿ ಕಳ್ಕೊಂಡಾಗ ಯಾವ ಕಾಯಿಲೆ ಬೇಕಾದ್ರೂ ಬರುತ್ತೆ. ಇಂಗ್ಲೆಂಡ್ ಅಲ್ಲಿ ಎಷ್ಟು ವರ್ಷ ಇದ್ರು ಅವರು? 2 ವರ್ಷ ಇದ್ರು. 2 ವರ್ಷ TB ಸ್ಪೆಷಲೈಸ್ ಮಾಡಿದ್ರು. ಅದು ಒಂದೇ ಅಟೆಂಪ್ಟ್ ಆಗ್ಬಿಡ್ತು. ಅದಾದ್ಮೇಲೆ MRCP ನನಗೆ ಬರ್ದಿದ್ದಾರೆ. MRCP ಕೂತ್ಕೊಳ್ಳೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇದು ಮೆಡಿಕಲ್ ಫೀಲ್ಡ್ ಅಲ್ಲಿ ಟಾಪ್ ಮೋಸ್ಟ್, ಒನ್ ಆಫ್ ದ ಟಾಪ್ ಮೋಸ್ಟ್ ಎಜುಕೇಶನ್ ಇದು ನನ್ಗೆ ಆಗುತ್ತೋ ಇಲ್ವೋ, ಆಗಿ ಫೇಲ್ಯೂರ್ ಆಗ್ತೀನ ಅಂತನೂ ಅನ್ಸ್ತಾ ಇರುತ್ತೆ. ಯಾಕೆಂದ್ರೆ ಇದನ್ನ 5-6 ಅಟೆಂಪ್ಟ್ ಮಾಡಿ ವಾಪಸ್ಸು ಬಂದವರಿದ್ದಾರೆ. ನೀನೇನ್ ಹೇಳ್ತೀಯ ಅಂತ ನಮಗ್ ಏನು ತಲೆನೇ ಇಲ್ಲ. ಎಷ್ಟು ವಿಶ್ವಾಸ, ಪ್ರೀತಿ ನಿಮ್ಮ ಮೇಲೆ. ನಿಮ್ಗೆ ಅವಾಗ 18 ವರ್ಷ, 18-19 ವರ್ಷ, ಮದ್ವೆ ಆಗಿ 2 ವರ್ಷ ಅದೇ ನೋಡಿ, ಎಷ್ಟು ಪ್ರೀತಿಯಿಂದ ಬರೀತಾರೆ. ಹಂಗ್ ಬರ್ದಿದ್ರೆ ನಾನು ಇಲ್ಲ, ನಿಮ್ಗೇನು ಓದ್ಬೇಕು ಅನ್ಸುತ್ತೆ ಹೋದ್ರಿ, ಅದ್ರಲ್ಲಿ ಏನು ಕೈ ಮುಗಿಬೇಕು ಇಲ್ಲ ಅಂತ. ಅದಕ್ಕೆ ಅವ್ರು ಅದಕ್ಕೆ ಬೇರೆ ಬೈದು ಬರೆದ್ರು. ನಾನು 2 ವರ್ಷ ಇಲ್ಲಿದ್ದೀನಿ ಅಂತ ನಿಮ್ಗೆ ಬೇಜಾರಿಲ್ಲ, ಅದಕ್ಕೆ ಮಾತ್ರ ಹೋಗು ಅಂತ ಮಾಡ್ತೀನಿ ಅಂತ. ಅವ್ರಿಗೆ ನಿಮ್ಮನ್ನ ಬಿಟ್ಟಿರೋದು ಕಷ್ಟ ಆಗಿರ್ಬೇಕು, ತುಂಬಾ ಅಂದ್ರೆ ತುಂಬಾ. ಆಮೇಲೆ ಅವರು ಹೊರಗಡೆ ಊಟ ಮಾಡಿದವರಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ ಅವರು ಪ್ರಿನ್ಸಿಪಲ್ಡ್ ಅಂದ್ರೆ ಪ್ರಿನ್ಸಿಪಲ್ಡ್. ಇದು ಹೀಗಿರ್ಬೇಕು ಅನ್ಸಿದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾನು ಶರಣರ ಬದುಕನ್ನ ಬರಿತೀನಿ, ಹಾಡ್ತೀನಿ, ಲೆಕ್ಚರ್ ಮಾಡ್ತೀನಿ, ಏನೇನೋ ಮಾಡ್ತೀನಿ, ಆದ್ರೆ ಬದುಕೋದು ಕಷ್ಟ ಇದೆ. ಅವರು ಇದ್ಯಾವುದು ಮಾಡ್ತೀನಿ ಬದುಕು ತೋರಿಸಿದಾರ ಅವರು. ಶರಣ ಪೇಷಂಟ್ಗಳಿಗೆ ಅವರು ಔಷಧಿ ಇಲ್ಲ, ಅವರ ಸ್ವಾರ್ಥ ತ್ಯಾಗ ಮಾಡಿ ಕೆಲಸ ಮಾಡಿದ್ದಾರೆ. ಅವ್ರ ಲೈಫೇ ಒಂಥರ ಹೇಳಕ್ಕೆ ಬರಲ್ಲ. ಅವರು ನೋಡಿ, ನಮ್ಮಂಗೆ ಯಾವುದಕ್ಕೂ ಗಾಬರಿ ಅಲ್ಲ, ಒಂಥರ ಸ್ಥಿತಪ್ರಜ್ಞರು ಅಂದ್ರೆ ಆ ಟೈಪು. ಏನಕ್ಕೆ ಬೇಕೋ ಅದಕ್ಕೆ ಏನ್ ಮಾಡ್ಬೇಕು ಅಂತ. ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. ಒಂದ್ಸರಿ ರಾಯಚೂರಲ್ಲಿ ಲೆಕ್ಚರ್ಗೆ ಕರೆದಿದ್ರು, ಅಲ್ಲಿ ಯಾವ್ದೋ ಒಂದು ಇದಕ್ಕೆ. ಅಲ್ಲಿ ನಮ್ಮ ಬಳಗದವ್ರು ಯಾರೋ ಇದ್ರು, ಪದೇ ಕರೆಯೋರು ನನ್ನನ್ನು, ನಮ್ಮಿಬ್ರನ್ನು. ನಾಡಿದ್ದು ಹೋಗೋಣ, ನೀನು ಬಾ, ಒಂದಿನ ಇರ್ತೀನಿ, ಮಾರನೇ ದಿನ ಬರೋಣ ಅಂತಂದ್ರು.
ಆಗಲಿ ಅಂತಂದಿದ್ದೆ. ಅವತ್ತು ನೆಗಡಿ ಕೆಮ್ಮು ಆಗಿತ್ತು ನನಗೆ. ಅದಕ್ಕೆ ಅವತ್ತು ರಾತ್ರಿ ಮಲ್ಕೊಂಡಾಗ ಕೆಮ್ಮದೆ, ಅದಕ್ಕೆ ಔಷಧಿ ತಗೊಂಡ್ಯಾ ಅಂತಾರೆ. ಔಷಧಿ ಕೊಟ್ಟಿದ್ರು. ಅಯ್ಯೋ ಮರ್ತೇ ಹೋಯ್ತು ಅಂತಂದೇನೋ ಅಂದೆ. ನಿನಗೆ ಔಷಧಿ ಮಾತ್ರೆ ಗೀತ್ರೆ ಕೊಡಬಾರ್ದು, ಇಂಜೆಕ್ಷನ್ ಹಾಕ್ಬೇಕು, ಆವಾಗಲೇ ಸರಿ ಅಂತ ಅಂದರು. ನಾನು ಇಂಜೆಕ್ಷನ್ ಅಂದರೆ ಹೆದರಿ ಹಾರಾಗಿ ಬೀಳ್ತಾ ಇದ್ದಳು. ಅದೇನು ಅನ್ನಿಸ್ತಾ ಇದ್ದ ಅಲ್ಲಿ ಹೋಗಬೇಕು ಅನ್ನೋದು ಬೇರೆ. ಇಂಜೆಕ್ಷನ್ ಕೊಡಿ ಹಿಂದೆ. ಅವರು ರಾತ್ರಿ 1 ಗಂಟೆ ರೀ. ಅದು 1 ಗಂಟೆಲಿ ಯಾಕಾಯ್ತು ಅಂದರೆ ಯಾರೋ ಪೇಷಂಟ್ ಬಂದರು. ಅವಾಗ ರಾತ್ರಿ 1 ಗಂಟೆಲಿ ಬೆಲ್ಲಾಯಿತು. ನನಗೆ ನಿದ್ದೆ ಬಂದ್ಬಿಟ್ಟಿತ್ತು. ಬೆಲ್ಲಾಗಿದ್ದು ಮಾತ್ರ ಕೇಳಿಸ್ತಾ ಇತ್ತು. ಆಮೇಲೆ ಅವರೇ ಬಂದು, ಗೊತ್ತಿತ್ತು ಅವ್ರಿಗೆ ಕಡೆಗೆ ಯಾರೋ ಬರ್ತಿದ್ದಾರೆ ಅಂತ, ಬಾಗಿಲು ತೆಗೆದ್ರು. ಆಮೇಲೆ ಯಾವುದೋ ಊರಿಂದ ಬಂದು ಒಂದು ಮಗು ಏನೋ ತುಂಬ ಹುಷಾರಿಲ್ಲ ಅಂತ ಕರ್ಕೊಂಡು ಬಂದಿದ್ದಾರೆ. ಆವಾಗ ಡಿಸ್ಪೋಸಬಲ್ ಇಂಜೆಕ್ಷನ್ ಇಲ್ಲ, ಕುದಿಸ್ಬೇಕಾಗಿತ್ತು. ನಮ್ಮ ರೂಮ್ನಲ್ಲೇ ಇಟ್ಕೊಂಡಿದ್ರು ಅದರದ್ದು ಒಂದು ಸ್ಟವ್. ಸರಿ, ಅದನ್ನು ಮಗು ಅಳ್ತಾ ಇದ್ದಿದ್ದು ಕೇಳಿಸ್ತಾ ಇತ್ತು ನಂಗೆ, ಎಲ್ಲೋ ನಿದ್ದೆಯಲ್ಲಿ ಮಾಡ್ದಂಗೆ. ಆಮೇಲೆ ಅದು ಇಂಜೆಕ್ಷನ್ ಕೊಟ್ಟು ಕಳಿಸಿದ್ದಾರೆ. ಅದಕ್ಕೆ ಡಿಫ್ತೀರಿಯಾ ಆಗಿತ್ತಂತೆ ಮಗುಗೆ. ಡಿಫ್ತೀರಿಯಾ ಅಂತಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಕಳಿಸಿ ಬಾಗ್ಲಾಕೊಂಡು ಬಂದರು. ಆವಾಗ ನಂಗೆ ಸ್ವಲ್ಪ ಎಚ್ಚರ ಆಯಿತು. ಯಾರೋ ಬಂದಂಗಿತ್ತಲ್ವಾ, ಮಗು ಅಳ್ತಾ ಇದ್ದಂಗೆ ಎಂದೆ. ಅದಕ್ಕೆ ಇಂಥವ್ರು ಅಂತೇನೋ ಹೇಳಿದ್ರು. ಅಯ್ಯೋ ಸದ್ಯ ಬಂದರು, ಇಷ್ಟೊತ್ತಲ್ಲಿ ಹೆಂಗೆ ಹೋಗೋದು, ಡಾಕ್ಟ್ರನ್ನ ಡಿಸೈಡ್ ಮಾಡೋದು ಅಂತ ಅಂದ್ಕೊಂಡೆ. ಡಿಫ್ತೀರಿಯಾ ಆಗಿತ್ತು, ಇಲ್ಲದೇ ಇದ್ರೆ ಬೆಳಗಾಗತ್ತೆ, ಮಗುಗೆ ಏನಾಗ್ತಿತ್ತೋ ಹೆಂಗತ್ಯೋ, ಇಂಜೆಕ್ಷನ್ ಕೊಟ್ಟು ಕಳಿಸ್ದೆ ಅಂತಂದ್ಬಿಟ್ಟು ನೀನು ಔಷಧಿ ತೊಗೊಂಡೆ ಅಂದರು. ನಾನು ಮರ್ತೆ ಅಂತಂದಿದ್ದು, ನಿನಗೆ ಇಂಜೆಕ್ಷನ್ ಹಾಕಬೇಕು ಅಂದರೆ, ಇಲ್ಲ ಕೊಡಿ, ನನ್ಗೆ ಹೋಗೋದು ಬೇರೆ ಖುಷಿ ಇತ್ತಲ್ಲ ಅಂತಂದೆ. ಅಲ್ಲಿ ಹೇಗೂ ಬಾಗಿಲು ಆಗ್ತಾ ಇತ್ತಲ್ಲ, ತೆಗೆದ್ರು ಇಂಜೆಕ್ಷನ್ ಕೊಟ್ಟು. ಈ ಸೂಜಿ ತೆಗೆದಿದ್ದೇ ತಡ ಕಡ್ತ ಶುರುವಾಯ್ತು ನೋಡಿ ರಿಯಾಕ್ಷನ್. ರಿಯಾಕ್ಷನ್ ಆಯ್ತು. ಈ ಮೈಯೆಲ್ಲ ಸುಮ್ಮನೆ ಕೆರೆಯೋದು. ಎಲ್ಲಿ ಅಂದ್ರೆ ಗಂಟ್ಲು ಒಳಗಡೆ, ಹೊಟ್ಟೆ ಒಳಗಡೆ ಅಲರ್ಜಿ ಆಗ್ಬಿಟ್ಟು ಹೊಟ್ಟೆ ಒಳಗೆ ಅವರಿಗೆ ನಿದ್ದೆ ಬಂದ್ಬಿಟ್ಟಿದೆ, ಪೂರ ನಿದ್ದೆ. ಆಮೇಲೆ ನಾನಂದೆ, ಅಯ್ಯೋ ಇದೇನೋ ಈ ಕಡ್ತ ತಡೆಯೋಕ್ಕೆ ಆಗಲ್ಲ, ಎಲ್ಲಿ ಅಂತ ಕೆರ್ಕೊಳ್ಳೋ ಹಂಗೂ ಇಲ್ಲ, ಹೊಟ್ಟೆ ಒಳಗಡೆ ಎಲ್ಲ ಇದಾಗುತ್ತೆ, ನವೆ ಆಗ್ತಾ ಇದೆ ಅಂತಿಗೆಲ್ಲ ಅಂದೆ. ಏನೋ ರಿಯಾಕ್ಷನ್ ಆಗಿರ್ಬೇಕು ಅಂದ್ರು. ಹಂಗೆ ಮಲಗ್ಬಿಟ್ರು ಪಾಪ, ನಿದ್ದೆ ಬಂತು, ಮಲಗ್ಬಿಟ್ರು. ನಾನು ಆಮೇಲೆ ನನ್ನ ಮುಖ ನೋಡ್ಬಿಟ್ಟು, ಅಯ್ಯೋ ನಿನ್ನ ಮುಖ ಎಲ್ಲ ಹೆಂಗೆ ಒಳ್ಳೆ ಕುಂಕುಮದ ಬಣ್ಣ ಕೆಂಪಗಾಗ್ಬಿಟ್ಟಿದೆ, ಮುಖನೇ ಇಷ್ಟು ದಪ್ಪ ಆದಂಗೆ ಆಗ್ಬಿಟ್ಟಿದೆ ಅಂದರು. ಅವ್ರು ಮಲಗಿಬಿಟ್ರು. ನನಗೆ ಅಯ್ಯೋ ಇನ್ನೇನು ಮಾಡೋದು, ಥರ ಕಂಟ್ರೋಲ್ ಮಾಡಿಕೊಂಡು ಮಲ್ಕೊಳ್ಳೋಣ, ನಿದ್ದೆ ಬಂದರೆ ಸರಿ ಹೋಗುತ್ತೆ ಅಂತಂದು ಹೋಗಿ ಮಲಗದೆ. ಅಪ್ಪ ನನಗೆ ಅಷ್ಟೇ ಗೊತ್ತು, ನನಗೆ ಜ್ಞಾನನೇ ಇಲ್ಲ. ಆಮೇಲೆ ಆವಾಗ ಕಾಲು ಒದರಿದ್ದೀನಂತೆ, ಸುಮ್ಮನೆ ಕೈಕಾಲು ಒದರಿದ್ದೀನಂತೆ. ಆವಾಗ ಎಚ್ಚರ ಆಗ್ಬಿಟ್ಟಿದೆ ಅವ್ರಿಗೆ. ಆಮೇಲೆ ನೋಡಿದ್ರೆ ಪಲ್ಸ್ ಇಲ್ಲ, ಹಾರ್ಟ್ ನಿಂತೋಗಿದೆ. ನಾವೊಂದ್ಸರಿ ಸತ್ತು ಬದುಕಿದ್ದೀನಪ್ಪ. ಆಮೇಲೆ ಅವರು ಅಂದ್ಕೊಂಡ್ರಂತ ಮಕ್ಕಳೆಲ್ಲ ಇಲ್ಲೇ ಎಲ್ಲ ಮಲ್ಕೊಂಡಿದ್ದಾರೆ, 5 ಜನ ಮಕ್ಕಳು ಒಳಗಡೆ ಈ ಥರ ಆಗ್ಬಿಟ್ಟಿದೆ. ಅಯ್ಯೋ ಯಾರಿಗೆ ಹೇಳೋದು, ಇಷ್ಟೊತ್ತಿನಲ್ಲಿ ಏನು ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಟ್ನು ಅಂತ ನನ್ನನ್ನು ಏನಂತಾರ ಅಂತ ಪಾಪ ಅವ್ರ ಯೋಚನೆ ಅವರಿಗೆ. ಆಮೇಲೆ ನನಗೆ ಆ ಫೀಲಿಂಗ್ ಎಲ್ಲ ನಾನು ಬರೆದಿದ್ದೀನಿ, ಅದೇ ಒಂದು ಇದನ್ನ ಬರೆದಿದ್ದೀನಿ. ಒಳ್ಳೆ ಆಕಾಶದಲ್ಲಿ ಹಾರ್ಕೊಂಡು ಬಂದಂಗೆ. ಆಮೇಲೆ ಏರೋಪ್ಲೇನಲ್ಲಾದರೆ ಕೆಳಗಡೆ ಇರೋದೇನು ಕಾಣೋದಿಲ್ಲ, ಸುಮ್ಮನೆ ಏನೋ ಕಾಣುತ್ತೆ ಅಷ್ಟೇನೆ, ಎಲ್ಲೋ ಏನೋ ಕಡ್ಡಿ ಹಂಗೆ. ಈ ಹೆಲಿಕಾಪ್ಟ್ರಲ್ಲಿ ಬಂದರೆ ಎಲ್ಲ ಕಾಣುತ್ತಲ್ಲ, ಆ ಟೈಪು ಹಾರ್ಕೊತ ಬರ್ತಾ ಇದ್ದೀನಿ ಅಂದ್ಕೊಂಡು ಮತ್ತಿಗೇನೋ ಇಲ್ಲ ಇಳಿತಾ ಇದ್ದೀನಿ ಅಂತ. ಆಮೇಲೆ ಕಣ್ಬಿಟ್ರೆ ಪಾಪ ಅವ್ರು ಸುಮ್ಮನೆ ನನ್ನ ಪಲ್ಸ್ ಹಿಡ್ಕೊಂಡು ಸುಮ್ಮನೆ ನೋಡ್ತಾ, ನನ್ನ ಮುಖ ನೋಡ್ತಾ ಕೂತಿದ್ದಾರೆ. ಆಮೇಲೆ ತಕ್ಷಣಕ್ಕೆ ಈ ರೂಮ್ನಲ್ಲಿ ಔಷಧಿಗಳೆಲ್ಲ ಇಟ್ಟಿದ್ರು, ಸ್ಯಾಂಪಲ್ಸ್ ಅದು ಇದು ಬಂದು ಇದನ್ನು ಅವತ್ತೆಲ್ಲ ಕ್ಲೀನ್ ಮಾಡಿ ಎಮರ್ಜೆನ್ಸಿಗೆ ಬೇಕಾಗಿದ್ದಿರಲಿ ಅಂದ್ಬಿಟ್ಟು ಮುಂದ್ಗಡೆ ಇಟ್ಟಿದ್ರಂತೆ. ಆಮೇಲೆ ಆವಾಗ ಕೂಗಿದೆ, ನಾನು ಸತ್ತೋಗ್ತಾ ಇದ್ದೀನಿ, ನನ್ನ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಿ ಅಂದೆ. ಆವಾಗ ಇಲ್ಲ ಏನಾಗಲ್ಲ, ಜೋರಾಗಿ ಉಸಿರು ತಗೋ ಬರ್ತೀನಿ ಅಂತಂದು ಆಮೇಲೆ ತಂದು 2-3 ಇಂಜೆಕ್ಷನ್ ಒಟ್ಟಿಗೆ ಕೊಟ್ಟರು, ಒಂದಾದ್ಮೇಲೆ ಒಂದು. ನನಗೆ ನಾರ್ಮಲ್ ಉಸಿರಾಟಕ್ಕೆ ಬರೋತ್ತಿಗೆ ಬೆಳಿಗ್ಗೆ ಆಯಿತು, 6 ಗಂಟೆ ಆಯಿತು, ಆ ಥರ ಆಯಿತು.
ಅಷ್ಟು ಪ್ರೀತಿ ನಿಮ್ಮ ಮೇಲೆ ಅವ್ರಿಗೆ ಏ ಉಳಿಸ್ಕೋಬೇಕು ಅಂತ. ಅಲ್ಲ, ಆಯ್ತು, ಇಂಗ್ಲೆಂಡ್ ಇಂದ ಬಂದ ಆಮೇಲೆ ಎಲ್ಲಿ ಡ್ಯೂಟಿ? ಇಂಗ್ಲೆಂಡಿಂದ ಬಂದ್ಮೇಲೆ ಅವರಿಗೆ ಇಲ್ಲಿ ಸ್ಯಾನಿಟೋರಿಯಂನಲ್ಲಿ RMO ಆಗಿ ಅಪಾಯಿಂಟ್ ಮಾಡಿದ್ರು. ಇಲ್ಲಿ ಒಂದು 5-6 ತಿಂಗಳಿದ್ವಿ ನಾವು ಅಷ್ಟೇ. ಅಲ್ಲಿ ಕ್ವಾರ್ಟರ್ಸ್ ಕೊಟ್ಟಿದ್ರು. ಆವಾಗ ಬೈರ್ಸಂದ್ರ ಇಲ್ಲೇ ಅಲ್ಲಿ RMO ಇಂದ ಕ್ವಾರ್ಟರ್ಸ್ ಇತ್ತು. ಕ್ವಾರ್ಟರ್ಸ್ ಕೊಟ್ಟಿದ್ರು. ಅಲ್ಲಿ ಒಂದು 5-6 ಅವರು 5-6 ತಿಂಗಳಿಗೆ ಕೊಟ್ರೆ ನಾವು ನಮ್ಮ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಬಿಟ್ಟು ಅಲ್ಲಿ ಹೋಗೋತ್ತಿಗೆ 1 ತಿಂಗಳು 2 ತಿಂಗಳು ಇದ್ವಿ ಅಷ್ಟೇ. ಆಮೇಲೆ ವಿತ್ ಪ್ರಮೋಷನ್ ಬಳ್ಳಾರಿ ಸ್ಯಾನಿಟೋರಿಯಂಗೆ ಹಾಕಿದ್ರು. ಬಳ್ಳಾರಿ ಆವಾಗ ಮೆಡ್ರಾಸ್ ಸ್ಟೇಟಲ್ಲಿ ಇತ್ತು. ಆವಾಗ ಅದು ಮೈಸೂರು ಕರ್ನಾಟಕಕ್ಕೆ ಸೇರಿತು. ಆವಾಗ್ಲೇನೆ ಇವರು ಫಸ್ಟ್ ಅಲ್ಲಿ ಇದನ್ನ ಸೂಪರ್ಡೆಂಟ್ ಆಗಿ ಇದಾಯ್ತು. ಅವಾಗಿನ್ನೂ ಅಲ್ಲಿ ಕಾಲೇಜ್ ಇರಲಿಲ್ಲ. ತಾರಾನಾಥ್ ಆಯುರ್ವೇದ ಕಾಲೇಜ್ ಇತ್ತು. ಅಲ್ಲಿಗೆ ಲೆಕ್ಚರ್ಸ್ ಕರೆಯೋರು, ಅಲ್ಲಿಗೆ ಹೋಗೋರು. ಆಮೇಲೆ ಆಪ್ರೇಷನ್ಸ್ ಇವರೇ ಮಾಡೋರು, ವೀಕ್ಲಿ ಒನ್ಸ್ ಆಪ್ರೇಷನ್ನು. ಇಲ್ಲಿರುವಾಗ ಮೆಡಿಕಲ್ ಕಾಲೇಜಿಗೆ ವೀಕ್ಲಿ ಒನ್ಸ್ ಲೆಕ್ಚರ್ ಕೊಡೋಕ್ಕೆ ಹೋಗೋರು. ಹಿಂಗೆಲ್ಲ ಆಗಿ ಅಲ್ಲಿ 4 ವರ್ಷ ಇದ್ವಿ. ಅಲ್ಲಿ 4 ವರ್ಷ ಆದಮೇಲೆ ಮತ್ತೆ ಈ ಸ್ಯಾನಿಟೋರಿಯಂಗೆ ನೆನೆ ಸೂಪರ್ಡೆಂಟಾಗಿ ಬಂದರು. ಆಮೇಲೆ ಲಾಸ್ಟಲ್ಲಿ ಒಂದು 4-5 ತಿಂಗಳು ರಿಟೈರ್ಡ್ ಆಗೋಕ್ಕೆ ಇದೇನೋ ಅವ್ರಿಗೆ 58 ರಿಟೈರ್ಮೆಂಟಿಗೆ ಇದ್ದಿದ್ದು ರೂಲ್ಸು. ಅಂಥದ್ದು ಅದು ಯಾತಕ್ಕಪ್ಪ ಯಾವ ಮಿನಿಸ್ಟ್ರಿಗೆ ಯಾವ್ದು ಏನಾಯ್ತೋ ಏನು ಕಚ್ಚೋ 55ಕ್ಕೆ ರಿಟೈರ್ಡ್ ಅಂತ ಮತ್ತೇನೋ ಹೊಸ ರೂಲ್ಸ್ ಮಾಡಿದ್ರು. ಹಂಗೆ ಗೊತ್ತಿದ್ದಿದ್ರೆ ಇವರು 4 ತಿಂಗಳಿಗೆ ರಜೆ ಹಾಕಿ ಸುಮ್ಮನಾಗಿ ಬಿಡ್ಬೋದಾಗಿತ್ತು. ಹುಬ್ಳಿಗೆ ಹಾಕಿದ್ರು. ಇವ್ರದ್ದು ಒಂದು ಪಾಲಿಸಿ ಏನು ಅಂದರೆ, ಎಲ್ಲಿಗೆ ಹಾಕಿದ್ರೆ ಅಲ್ಲಿಗೆ ಹೋಗಂಗಿದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಇರಬೇಕು. ಅಲ್ಲಿಗೆ ಹಾಕಿದ್ರೆ ನಾನು ಹೋಗಲ್ಲ, ಇಲ್ಲಿಗೆ ಹಾಕಿದ್ರಿ ತಾಪತ್ರಯ ಅಂತ ಏನಾರು ಹೇಳಕ್ ಹೋದ್ರೆ ಕಷ್ಟ. ಇವ್ರ ಹತ್ರನೇ ಬರೋರಲ್ಲ ಅವರೆಲ್ಲ ಅಂತಂದು ಹೇಳೋರು. ಇವರಿಗೆ ಹಾಕಿದ್ರೆ ಏನ್ ಮಾಡ್ತಾರೆ ನೋಡೋಣ ಅಂತಂದು ಹಾಕಿದ್ರು. ಹೋದ್ರು ಅವರು. ಅಲ್ಲಿದ್ದಾಗ ಈ ರೂಲ್ಸ್ ಬಂತು, ರಿಟೈರ್ಡ್ ಆದ್ರು. ಆಮೇಲೆ ಬಂದ್ರು ವಾಪಸ್ ಇಲ್ಲೇನೆ. ಆಮೇಲೆ ಇಲ್ಲಿ ಎಕ್ಸ್ರೇ ಪ್ಲಾಂಟ್ ಮುಂದ್ಗಡೆ ಬಿಲ್ಡಿಂಗ್ ಅಲ್ಲಿ ಎಕ್ಸ್ರೇ ಪ್ಲಾಂಟ್ ಹಾಕಿ ಇಲ್ಲೇ ಕ್ಲಿನಿಕ್ ತರ ಮಾಡ್ಕೊಂಡು ಇಲ್ಲೇ ರಿಟೈರ್ಡ್ ಲೈಫು. ರಿಟೈರ್ಡ್ ಆದ್ಮೇಲೆ 35 ವರ್ಷ ಪ್ರಾಕ್ಟೀಸ್ ಮಾಡಿದ್ರು. ಕೊನೆ ದಿನಾನು ಫುಲ್ ಟೈಮ್ ಕೆಲಸ ಮಾಡಿದ್ರು. ಏನೇನೋ ಆಯ್ತು. ಆಮೇಲೆ ನಿಮ್ಗೆ ಸಾಹಿತ್ಯದಲ್ಲಿ ಮೊದಲು ಬರವಣಿಗೆ ಅಂದ್ರೆ ಓದು ಅಪ್ಪನ ಮನೆಯಲ್ಲೇ ಶುರು ಆಗಿತ್ತು. ಮದುವೆ ಆದ್ಮೇಲೆ ನಿಮ್ಗೆ ಓದಕ್ ಟೈಮಲ್ಲಿ 5-6 ಮಕ್ಕಳು, ಒಟ್ಟು ಕುಟುಂಬ. ಅಯ್ಯೋ, ಅವಾಗೆಲ್ಲ ಹಿಂದಿಂದು ನಾನು ಓಪನ್ ಆಗಿ ಹೇಳ್ತೀನಿ, ಒಂದು ದೊಡ್ಡ ಫ್ಯಾಮಿಲಿ ಒಳಗೆ ಎಲ್ಲರೂ ಮನಸ್ಸು ಒಂದೇ ತರ ಇರೋದಿಲ್ಲ. ಹೌದು. ಆಮೇಲೆ ಎಲ್ಲರೂ ಮುಂದಕ್ಕೆ ಬರೋದನ್ನ ಎಲ್ಲರೂ ಸಹಿಸೋದಿಲ್ಲ, ಇಷ್ಟಪಡಲ್ಲ. ಈ ಹೊರಗಿನವರೇ ಒಬ್ರು ಮುಂದಕ್ಕೆ ಬಂದ್ರು ಅಂದ್ರೆ ಅದನ್ನ ಕಾಲು ಎಳೆಯಕ್ ನೋಡ್ತಾ ಇರ್ತಾರೆ. ಅದು ಮನುಷ್ಯ ಸಹಜವಾದ ಸ್ವಭಾವ. ನಾನು ಏನು ಅಲ್ಲದೆ ಇದ್ದಾಗ್ಲೂ 3 ಜನಕ್ಕೆ ಡಾಕ್ಟ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. 3 ಜನಕ್ಕೆ ಮಾಡಿದ್ದೀನಿ ನನ್ನ ಒಂದು ಲಿಮಿಟ್ ಅಲ್ಲಿ. ನಾನು ಬರವಣಿಗೆ ಯಾತಕ್ಕಾಯ್ತು ಅಂದ್ರೆ ಹಾಡಕ್ಕೆ ಆಕಾಶವಾಣಿಗೆ ಹೋದೆ. ಆಕಾಶವಾಣಿ ಸಂಪರ್ಕ ಹೇಗಾಯ್ತು ನಿಮ್ಗೆ? ಆಕಾಶವಾಣಿದು ನಮ್ಮ ಮನೆಗೆ ಡಾಕ್ಟರ್ ಅಯ್ಯ ಅಂತಾನೆ ಕರೆಯೋರು ಅವ್ರನ್ನ, ರಾಮಚಂದ್ರಯ್ಯ ಅಂತ ಇಂಗ್ಲಿಷ್ ಪ್ರೊಫೆಸರ್ ಇದ್ರು. ಅವ್ರ ಮಗಳು ಒಬ್ಳು ಆ ಸ್ಯಾನಿಟೋರಿಯಂನಲ್ಲಿ ಪೇಷಂಟ್ ಆಗಿದ್ಲು. ಅವಳಿಗೆ 1 ಲಂಗ್ಸ್ ತೆಗೆದಾಕಿದ್ರು. ಒಂದೇ ಲಂಗ್ಸ್ ಅಲ್ಲ ಎಷ್ಟೋ ವರ್ಷ ಇದ್ರು. ಇವರು ನಿಮ್ಮ ಮನೆಯವ್ರ ಆಪರೇಷನ್ ಮಾಡಿದ್ರ? ರಾಜಶೇಖರ್ ಸರ್ ಆಪರೇಷನ್ ಮಾಡಿದ್ರು. ಆಪರೇಷನ್ ಇವ್ರು ಮಾಡಿದ್ರು ಅಥವಾ ಆಮೇಲೆ ಒಂದಷ್ಟು ವರ್ಷ ಆದ್ಮೇಲೆ ಥೊರಾಸಿಕ್ ಸರ್ಜರಿನೂ ಮಾಡಿದ್ರು ಇವರು. ಅದಕ್ಕೇನೆ ಒಬ್ರನ್ನ ಅಪಾಯಿಂಟ್ ಮಾಡಿದ್ರು. ಇವ್ರಿಗೂ ಕೆಲಸನೂ ಜಾಸ್ತಿ ಸರಿ ಅವ್ರು ಮಾಡಿದ್ರು. ಅವರೇ ಟಿಬಿಯಿಂದ 1 ಲಂಗ್ಸೇ ತೆಗ್ದಿದ್ರು. ಒಂದು ಲಂಗೆ ತೆಗೆದ್ಬಿಟ್ಟಿದ್ರು. ಅವಳಿಗೆ ಮದುವೆ ಮಾಡ್ಕೊಂಡ್ಲೇ ಬೇಡಮ್ಮ ಅಂತಾನೆ ಹೇಳಿದ್ರು. ಆಮೇಲೆ ಏನೋ ಒಬ್ಬ ಅದೇನು ಮೆಡಿಸನ್ ಇದು ಅವನೇನೋ ಏಜೆಂಟ್ ಏನೋ ಇದ್ರು. ಅವರು ಇವ್ರು ಇರೋದನ್ನ ಈ ತರ ನೋಡಿ ನಾನು ಮಾಡ್ಕೊಳ್ತೀನಿ ಎಂದು ಇಬ್ರು ಬಂದು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಆಮೇಲೆ ಒಬ್ಬ ಮಗಳು ಅವಳಿಗೆ ಅವಳು ಡಾಕ್ಟರ್ ಆದ್ಲು. ಬಹಳ ವರ್ಷ ಬದುಕಿದ್ರು ಆಕೆ. ಒಂದಷ್ಟು ವರ್ಷ ಆದ್ಮೇಲೆ ಇನ್ನೇನು ತುಂಬಾ ಹೋದ್ರು. ಅವ್ರ ಕಡೆಯಿಂದ ನಿಮ್ಗೆ ಅವ್ರ ಹೆಂಡತಿ ಆಕಾಶವಾಣಿಲಿ ಇದ್ರು, ಸರೋಜಾದೇವಿ ಅಂತ. ಇವಾಗ ಇರೋರ
ಮೂರನೇ ಹಿಂದ್ಲೂರು. ಓಹೋ ಸರಿ. ಹ್ಮ್ ಸರೋಜಾ Director ದೇವಿ ಆಗಿದ್ರು. ಡೈರೆಕ್ಟ್ ಆಗಿದ್ರ? ಡೈರೆಕ್ಟರ್ ಅಲ್ಲ, ಅವರು ಲೇಡೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ರು, ಲೇಡೀಸ್ ಅಂಡ್ ಚಿಲ್ಡ್ರನ್ದು. ಹ್ಮ್ ಅವರು ಸ್ನೇಹಿತರು. ಅವರು ಒಂದ್ಸರಿ ನನ್ನನ್ನ ಅವ್ರು ಬಂದಾಗ ನಾವು ವೀಣೆ ನುಡಿಸ್ಕೊಂಡು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಿದ್ದೆ ಆ ರೂಮಲ್ಲಿ. ಆವಾಗ ಅವ್ರು ಬಂದರು ಪಾಪ ಇಲ್ಲಿ, ಅವಾಗೆಲ್ಲ ಬಾಗ್ಲಾಕ ರೂಢಿ ಇರಲಿಲ್ವಲ್ಲ, ಈಗ ಕಳ್ಳರು ಬರ್ತಾರೆ. ಬಾಗಿಲು ಎಲ್ಲರ ಬಾಗಿಲು ತೆಗ್ದಿರೋದು, ತೆರೆದಿದೆ ಮನೆ. ಅದೇ ಅದು ಅವರು ಬಂದವ್ರು ಪಾಪ ಇಲ್ಲೇ ಎಲ್ಲ ಕೂತ್ಕೊಂಡು ಕೇಳಿದ್ದಾರೆ, ಅಯ್ಯೋ ಇಷ್ಟು ಚೆನ್ನಾಗಿ ವೀಣೆ ಹಾಡು ಎಲ್ಲ ಇದೆ, ಆಕಾಶವಾಣಿಗೆ ನಾನು ಜೊತೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಮಾಡಿದ್ರು. ನಾನು ಹಾಡಕ್ಕೆ ಅಂತ ಹೋದೆ. ಆವಾಗ ಅವ್ರಂದ್ರು ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ, ನಾಟಕ ಬರ್ಕೊಂಬನ್ರಿ ಅಂದರು. ಅಯ್ಯೋ ನಾನು ಬರ್ದಿದ್ದಿರ್ದಿದ್ದೆಲ್ಲ ಮರ್ತೇ ಹೋಗಿತ್ತು, ಬರೀ ರೊಟ್ಟಿ ಮಾಡು ಇದು ಮಾಡು ಬರೀ ಇದರಲ್ಲೇ ಇದ್ದೆ ಅಷ್ಟೇ ಹೊರತು. ಇನ್ನು ಅಜ್ಜಿಯರು ಬೇರೆ ಇದ್ರು ನಮ್ಮ ಅಲ್ಲಿ ಡಾಕ್ಟರ್ ಅಪ್ಪಾಜಿಯವ್ರ ಮನೇಲಿ ನಾವಿದ್ದಾಗ. ಇವ್ರ ಅಜ್ಜಿ ಒಬ್ರು ತುಂಬ, ಅವರೆಲ್ಲ ದೀರ್ಘಾಯುಗಳು. ನಮ್ಮ ಅತ್ತೆ 98 ವರ್ಷ ಇದ್ರು. ಆ ಅಜ್ಜಿಯರು ಒಬ್ರು 96, ಒಬ್ರು 94, ಈಗ ಹಿಂಗೆ 90 ಮೇಲೆ ಎಲ್ಲರೂ ಇದ್ದವರೆಲ್ಲ. ಇವ್ರ ಅಣ್ಣ ತಮ್ಮಂದ್ರೆಲ್ಲ ಡಾಕ್ಟರ್ ಅಪ್ಪಾಜಿ ಅವ್ರೊಬ್ರನ್ನೇ 81 ಇದ್ರು, ಇನ್ ಬಾಕಿಯವರೆಲ್ಲ ನಮ್ಮ ಯಜಮಾನ್ರು 89 ಇದ್ರು. ಹಿಂಗೆ ಅದು ಬರವಣಿಗೆ ಅನ್ನೋದು ಅದ್ರ ಜ್ಞಾನನೇ ಇರಲಿಲ್ಲ ನನಗೆ. ಆಕಾಶವಾಣಿಯವರು ನಾನು ಇವತ್ತಿಗೂ ನಿಜವಾಗ್ಲೂ ಅದನ್ನ ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅವರು ನಾಟಕ ಬರ್ಕೊಂಬಂದಿದ್ರು. ಅಯ್ಯೋ ನಾವು ನಾಟಕ, ಅಯ್ಯೋ ಯಾರೇನು ಹಣೆಪಟ್ಟಿ ಹಚ್ಕೊಂಡಿರಲ್ಲ, ನೀವು ಬರೀರಿ, ನಾನೊಂದು ಸುಮ್ಮನೆ ಒಂದು ಹೆಡ್ಲೈನ್ ಕೊಡ್ತೀನಿ, ಒಂದು ಇದನ್ನ ಹೆಸರು ಕೊಡ್ತೀನಿ, ಅದ್ರ ಮೇಲಿಂದ ಇದು ಮಾಡಿ. ನಾನು ಅದನ್ನು ತಂದುಬಿಟ್ಟು ಬರೆಯೋಣ ಅಂತಂದರೆ ನಾನು ಯಜಮಾನ್ರಿಗೆ ಹೇಳಿದೆ, ಇದೊಳ್ಳೆ ಅವರು ನಾನು ಈ ಥರ ಮಾಡಿದ್ರು, ಯಾಕಾರು ಹ್ಞೂ ತಂದ್ಕೊಂಡು ಬನ್ನೋ ಅಂತಂತಂದು. ಏನಂತ ಬರೀಲಿರಿ ನಾಟಕನ ಅಂದೆ. ದಿನಾನು ಅಲ್ಲಿ ನಾಟಕ ನಡೆಯುತ್ತಲ್ಲ ಬರೀ ಇಲ್ಲ ಬರೆದೆ. ಒಂದು ಚೌತಿ ಚಂದ್ರ ಅಂತ ಮೊಟ್ಟ ಮೊದಲನೇ ನಾಟಕ, ಆಕಾಶವಾಣಿ ನಾಟಕಗಳನ್ನೇ ನಾನು ಮೊದಲು ಪಬ್ಲಿಷ್ ಮಾಡಿದ್ದು. 2 ಪುಸ್ತಕಗಳು, 5 ನಾಟಕಗಳದ್ದು ಪುಸ್ತಕಗಳನ್ನು ನಾನೇ ಪಬ್ಲಿಷ್ ಮಾಡಿದೆ. ಆಮೇಲೆ ಸಹಜವಾಗಿ ಆ ಬರವಣಿಗೆ ಮಾಡಿದ್ಮೇಲೆ ನಮಗೆ ಆ ಪರಿಧಿನೇ ದೊಡ್ಡದಾಗುತ್ತೆ. ಆಮೇಲೆ ನಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟು ಅನ್ನೋದು ತಾನಾಗಿ ದಾರಿ ತೋರಿಸುತ್ತೆ. ಒಂದ್ಸರಿ ಜೋಳದ ಬಸವ ಸಮಿತಿನಲ್ಲಿ ವಚನಗಳ ಕಾಂಪಿಟೇಷನ್ ನಡೀತಾ ಇತ್ತು ಪ್ರತಿ ವರ್ಷ. ನಾವು ಇಲ್ಲಿಗೆ ಬಂದ್ಬಿಟ್ವಲ್ಲ, ಇಲ್ಲೇ ಇದ್ರು. ಆಮೇಲೆ ಈ ಜಾಗ ತಗೊಂಡ್ರು ಗೌರ್ಮೆಂಟ್ ಅಲಾಟ್ಮೆಂಟ್ ನಲ್ಲಿ, ಇಲ್ಲಿ ತೋರ್ಸಿದ್ರು. ಇಲ್ಲಿಗೆ ಬರುವಾಗ ಇಲ್ಲೇನೂ ಇರ್ಲಿಲ್ಲ. ಇದು 4ನೇ ಮನೆ ಕಟ್ಟಿದ್ದು ನಾವು. ಎಷ್ಟನೇ ಇಸ್ವಿಲಿ ತಗೊಂಡಿದ್ದು? ಇದು ಸುಮಾರು 58-59 ಇರ್ಬೇಕು, 58ರಲ್ಲಿ ನಾವು. ನಾನು ಇಲ್ಲಿ ಬರುವಾಗ ಕಾರಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಇದೇ ನಾನು ತಗೊಂಡ್ರೆ ಜಾಗ ಅಂತ ತೋರಿಸಿದ್ರು. ನಾನು ಅರ್ಥಗೆ ಅಯ್ಯೋ ಇದೇನು 10,000 ರೂಪಾಯಿ ಕೊಟ್ಟು ಇಂಥ ಜಾಗದಲ್ಲಿ ತಗೊಂಡಿದ್ದೀರಿ, ಏನೂ ಇಲ್ವಲ್ಲ ಇಲ್ಲಿ, ಎಲ್ಲ ಹೊಲಗಳು, ಆಮೇಲೆ ಕಲ್ಲು ಬಂಡೆ, ಇದು ಬರೀ ಬಂಡೆ ಇತ್ತು. ಇದು ಅದೇ ಥರನೇ ಇಲ್ಲೂ ಬಂಡೆಗಳು ಸುಮ್ಮನೆ, ಅದು ತುಂಬ. ಇನ್ನೂ ಅಲ್ಲೊಂದು ಮೂಲೆಯಲ್ಲಿ ಬಂಡೆ ಇದೆ, ನಮ್ಮನೆ ಒಳಗೂ ಇದೆ. ಹಾಗೆ ಇದರಲ್ಲಿ ಇದೆಲ್ಲಿ ಮನೆ ಕಟ್ತಾರೆ, ಇಲ್ಲಿ ವಾಸ ಹೆಂಗ್ ಮಾಡ್ತಾರೆ, ಎಲ್ಲೂ ಏನೂ ಇಲ್ವಲ್ಲ ಅಂದೆ. ಅವ್ರು ನಕ್ರು, ನಮ್ದು 10,000 ರೂಪಾಯಿ ವಾಪಸ್ ಬಂದ್ರೆ ಸಾಕು, ಯಾರಿಗಾರ ಕೊಟ್ಬಿಡಿ ಅಂದೆ. ಏನು ಪ್ರಪಂಚ ಜ್ಞಾನವೇ ಇಲ್ಲ, ಈಗಲೂ ಇಲ್ಲ. ಎಷ್ಟೋ ಈಗಲೂ ಭಾಳ ಎಲ್ಲದಕ್ಕೂ ಸಿಕ್ಕಾಕೊಂತೀನಿ. ಆಮೇಲೆ ಯಾರೋ ಪ್ರಚೋದನೆ ಮಾಡಬೇಕು, ಅದಾಗುತ್ತೆ ಪ್ರಚೋದನೆ. ಹೇಗೆ ಅಂದರೆ, ನಾನು ಆಕಾಶವಾಣಿ ನಾಟಕಗಳು ಅಲ್ಲಿ ಏನೇನು ಮಾಡ್ಬೋದು ಅದೆಲ್ಲ ಮಾಡಿದ್ದೀನಿ. ನಾಟಕ, ಫೀಚರು, ಸಂದರ್ಶನಗಳು, ಚಿಂತನೆಗಳು, ಆಮೇಲೆ ನನ್ನ ಕವನಗಳನ್ನು ಓದಿರೋದು, ಈ ಥರನೇ ಅಲ್ಲಿ ಎಲ್ಲಾನು ಕಾವ್ಯ ವಾಚನ ಎಲ್ಲಾನು ಮಾಡಿದ್ದೀನಿ. ಇದೆಲ್ಲ ಆದಮೇಲೆ ಒಂದಿನ ಇವರು ಯಾರೋ ನಮ್ಮ ಬಳಗದವರು BA ಕಟ್ತೀವಿ ಅಂತಂದ್ರು. ಈಗ ಯಾತ ಕಟ್ತಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಏನೋ. ಇಬ್ರು ಬಂದರು ಹುಡುಗಿ ಅವರು, ಆಗಲೇ ಅವರೆಲ್ಲ ಸಂಸಾರ, 2-3 ಜನ ಮಕ್ಕಳಿರೋರು.
ಕಾವ್ಯ ಯಾವುದನ್ನು ನಾನು ಕಾವ್ಯ ಮೊದಲಿಂದ ಓದೋ ಅಭ್ಯಾಸ. ನನ್ನ ತಂದೆ ತುಂಬಾ ಓದೋರು. ನನಗೆ ಎಲ್ಲಿ ಹೊರಗಡೆ ಹೋದಾಗ್ಲೂ ಪ್ರತಿ ಸರಿನೂ ಒಂದು ಒಡವೆ ಏನಾರು ತರಬೇಕು ಅವರು. ಆಮೇಲೆ ಕತೆ ಪುಸ್ತಕಗಳನ್ನ ತರಬೇಕು. ಆವಾಗ ಪಬ್ಲಿಷ್ ಆಗ್ತಿದ್ದಿದ್ದೆ ಕಡಿಮೆ ಅಲ್ಲ. ಈಗ ನಾನು ಹೇಳೋದು 90 ವರ್ಷ, 85 ವರ್ಷದಿಂದ. ಆ ಪುಸ್ತಕಗಳು, ಕತೆ ಕಾದಂಬರಿಗಳನ್ನು, ಅದಕ್ಕಿಂತ ಹೆಚ್ಚಾಗಿ ಕಾವ್ಯಗಳನ್ನು ತರೋರು ತುಂಬಾ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಒಂದು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ತಂದ್ಕೊಟ್ರು ಒಂದ್ಸರಿ. ನಾನು ಒಂದು 8, 10, 12 ವರ್ಷದ ಹುಡುಗಿ ಇದ್ದಾಗ್ಲೇನೋ. ಅವರು ತಂದ ಮೇಲೆ ಏನು ಮಾಡೋರು ಅಂದರೆ, ಜಯ ಓದ್ಯಾ ಅಂತ ಕೇಳೋರು. ಒಂದು 2-3 ವಾರ ಆದಮೇಲೆ ಓದ್ದೆ. ಏನು ತಿಳ್ಕೊಂಡೆ ಅದರಲ್ಲಿ? ನಾನು ಹರಿಶ್ಚಂದ್ರ ಕಾವ್ಯ ಓದಿದಾಗ ಏನು ಹೇಳಿದೆ ಅಂತ ಜ್ಞಾಪಕ ಇದೆ. ನಾನು ಹೆಂಗಸರು ಸುಳ್ಳು ಹೇಳೋದು ಜಾಸ್ತಿ. ನಾನು ಈ ಹತ್ರದಲ್ಲೆಲ್ಲ ನೋಡಿದ್ವಲ್ಲ, ಅವ್ರು ಇಲ್ಲೊಂದು ಹೇಳೋದು, ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಹೇಳೋದು, ಹಿಂಗೇನೋ ಮಾಡ್ತಿರ್ತಾರಲ್ಲ, ಈ ಟಿವಿಲಿ ಬರ್ತಿರ್ತಾವಲ್ಲ, ಅದು ಹಂಗೆ. ಅದು ನಿಜನೂ ನಿಜ. ಅಲ್ಲಿ ಬರೀ ತೋರಿಸ್ತಾ ಇಲ್ಲ, ಲೈಫಲ್ಲೂ ಹಂಗೆ ಇರುತ್ತೆ. ನೋಡಿದ್ದೇನೆ. ನನಗೆ ಅದೆಲ್ಲ ನಂಗೆ ಇಷ್ಟನೇ ಆಗಲ್ಲಪ್ಪ, ನಾನು ಎಂದೂ ಸುಳ್ಳು ಹೇಳಲ್ಲ ಅಂತ ಮನಸ್ಸು ಮಾಡಿಬಿಟ್ಟಿದ್ದೀನಿ ಇವತ್ತಿನಿಂದ, ಅದು ಓದ್ದಾಗ್ಲಿಂದ ಅಂದೆ. ಆವಾಗ ನಮ್ಮ ತಂದೆ ಅಂದರು, ಇದು ಈ ಕಾಲಕ್ಕೆ ನಡೆಯೋದಿಲ್ಲ, ಇದಕ್ಕೆ ಸ್ವಲ್ಪ ತಿದ್ಕೋಬೇಕು, ಸಮಯ ಬರೆದೊರ್ತು ಸುಳ್ಳು ಹೇಳಲ್ಲ ಅಂತ ತಿದ್ಕೋಬೇಕು ಅಂತ ಅದಕ್ಕೊಂದು ಕತೆ ಹೇಳಿದ್ರು. ಯಾರೋ ಆಗ್ಲೇ ಹೇಳಿದ್ರಿ ಅಪ್ಪ ಗಾಂಧಿವಾದಿ ಅಲ್ಲ ಅಂತ, ಅದಕ್ಕಿದು ಸೇರಿಸ್ಕೋಬೋದಾ ಅಂತ. ಗಾಂಧೀಜಿ ಆದ್ರೆ ಟ್ರುತ್ 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 ಅಂತ ಹೇಳಿ ಎಷ್ಟೋ ಸಲ ಕಾಂಪ್ರಮೈಸ್ ಆಯ್ತದ್ದು ಬೇರೆ ತರ ಅಲ್ಲ. ಇನ್ನೊಂದು ಒಂದು ಕಥೆನೇ ಹೇಳಿದ್ರು ಅವರು. ಒಬ್ಬ ತಪಸ್ ಮಾಡ್ತಾ ಕೂತಿರ್ತಾನೆ, ತಪಸ್ವಿ. ಕಳ್ಳ ಓಡ್ ಬಂದು ನನಗೆ ಆಶ್ರಯ ಕೊಡು ಅಂತಂದು ಒಳಗಡೆ ಅಡ್ಕೊಂಡು ಕೂತಿದ್ದಾನೆ. ಅವನು ಹುಡುಕೊಂಡು ರಾಜಭಟ್ರು ಬಂದರು. ಇಲ್ಲಿ ಯಾರನ್ನಾರು ನೀನು ನೋಡಿದೆ ಅಂದರೆ ಅವನು ಹಿಡ್ಕೊಡ್ಬೇಕೋ ಇಲ್ಲ ಬಿಡಬೇಕೋ. ಹಿಡ್ಕೊಟ್ರೆ ಅವನನ್ನು ಕೊಂದಾಕ್ಬಿಡ್ತಾರೆ. ಅವಾಗ ಏನು ಮಾಡಬೇಕು? ಜೀವ ಉಳಿಸ್ಬೇಕು ಅಂತಂದ್ರೆ ಸುಳ್ಳು ಹೇಳ್ಬೇಕೋ ಇಲ್ವೋ, ನಾನು ನೋಡಿಲ್ಲಪ್ಪ ಅನ್ಬೇಕೋ ಇಲ್ವೋ. ಈಗ ಹಿಂಗಿರುತ್ತೆ ನೀ ಸತ್ಯ ಹೇಳೋದು ಅಂತನ್ನೋದು. ಆದರೆ ನನಗೆ ಅದೊಂದು ಜೀವನದಲ್ಲಿ ನಿಜವಾದ ಸತ್ಯವಾದ ಮಾತು ಅಂದರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಅವನು ಬರೆದಿದ್ದಾನಲ್ಲ, ಸತ್ಯವೆಂಬುದೇ ಹರನೆಂಬುದೇ ಸತ್ಯ. ಅದೆಲ್ಲ ಅದಲ್ಲದೆ ಇದ್ಮೇಲೆ ಇನ್ನೇನು ಇಲ್ಲ ಅಂತ ಅದು ಮಟ್ಟಿಗೆ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆಮೇಲೆ ಇನ್ನೊಂದೇನು ಅಂದ್ರೆ, ಇಲ್ಲಿ ನಮ್ಮ ತಂದೆ ಓದಿದಾಗ ನಿಮ್ಗೆ ಎಷ್ಟು ವಯಸ್ಸಮ್ಮ? ನನಗೆ ಏನೊಂದು 11-12 ಇರ್ಬೋದ್ರಿ. ಮಿಡ್ಲ್ ಸ್ಕೂಲ್ನಲ್ಲಿ ಇದ್ದೆ, ಹರಿಶ್ಚಂದ್ರ ಕಾವ್ಯ ಮಿಡ್ಲ್ ಸ್ಕೂಲ್ನಲ್ಲಿ ಇದ್ದೆ. ನನ್ಗೆ ಇನ್ನೊಂದೇನು ಅಂದ್ರೆ, ಒಂದು 4-6 ಸಾರಿ ಓದಿದ್ಮೇಲೆ ಆ ಪದ್ಯಗಳೇ ಬೈ ಹಾರ್ಟ್ ಆಗ್ತಾ ಇತ್ತು. ನಮ್ಮ ಸ್ಕೂಲ್ನಲ್ಲಿ ಅದು ಬಾಯ್ಸ್ ಅಂಡ್ ಗರ್ಲ್ಸ್ ಜಾಯಿಂಟ್ ಸ್ಕೂಲು ಅದು. ಅಂಥದ್ರಲ್ಲಿ ಮಿಡಿವೀಸು ಮೊದಲು ಇನ್ನೊಂದು ಚಿಲ್ಡ್ರನ್ಸ್ ಹೋಮ್ ಅಂತ ಶ್ರೀಧರ್ ಮೂರ್ತಿಗಳು ಅಂತ ಒಬ್ಬರು ನಡೆಸೋರು, ಪ್ರೈವೇಟ್ ಸ್ಕೂಲು. ಅಲ್ಲಿ ಗಂಡು ಹುಡುಗರು ಇವಳೊಬ್ಳು 4 ಪದ್ಯ ಅಂತಂದ್ರೆ 6 ಪದ್ಯ ಗಟ್ ಮಾಡ್ಕೊಂಡ್ಬಂದು ನಮ್ಗೆ ಬಯಸ್ತಾಳೆ ಅಂತಂದವ್ರು. ಅದು ಎಲ್ಲರಿಗೂ ಆಗಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ಹಳೆಗನ್ನಡ ಕಾವ್ಯಗಳಲ್ಲಿ ಗೊತ್ತಾಗುತ್ತೆ. ಸರಿ. ಆಮೇಲೆ ನೀವು ಇಲ್ಲಿ ಆಕಾಶವಾಣಿಗೆ ಹೋಗಕ್ಕೆ ಶುರು ಮಾಡಿದ್ರಿ. ಆಮೇಲೆ ಗಮಕ ಹಾಡೋದು ಅಲ್ಲೇ ಶುರು? ಇಲ್ಲ, ಗಮಕ ಹಾಡೋದು ನನ್ನನ್ನ ಜಡ್ಜ್ಮೆಂಟಿಗೆ ಕರೆಯೋರು ಬಸವ ಸಮಿತಿಯವರು. BD ಜತ್ತಿಯವ್ರಿಗೆ ನನ್ನ ಮೇಲೆ ಅತಿಯಾದ ಒಬ್ಬ ಮಗಳನ ಥರನೇ ನೋಡಿದ್ರು ನನ್ನನ್ನು. BD ಜತ್ತಿಯವರು ಆವಾಗ ಇನ್ನೂ ಅಲ್ಲಿದ್ರು, ಡೆಲ್ಲಿನಲ್ಲೇ ಇದ್ರು ಅವಾಗ. ಇಲ್ಲಿ ನಡೀತಾ ಇತ್ತು. ಆವಾಗ ನನ್ನನ್ನು ಸಂಗೀತ ಗೊತ್ತಿದೆ ಅಂದ್ಬಿಟ್ಟು ಜಡ್ಜ್ಮೆಂಟಿಗೆ ಕರೆಯೋರು. ಸರಿ, ಆವಾಗ ಅದು ಸಂಪರ್ಕ ಜಾಸ್ತಿ ಆಯಿತು. ಅಲ್ಲಿ ಬೇಕಾದಷ್ಟು ಲೆಕ್ಚರ್ಸ್ ಮಾಡಿದೆ, ಕರೆದ್ರು, ಒಂದೊಂದಕ್ಕೂ ಕರೆದಿದ್ದಾರೆ. ಅಲ್ಲಿ ಬಸವಪಥ ಅಂತ ಮ್ಯಾಗ್ಝಿನ್ ಈಗಲೂ ಬರುತ್ತೆ, ಅದು ಎಡಿಟೋರಿಯಲ್ ಬೋರ್ಡಲ್ಲಿ ಇದ್ದೆ ನಾನು. ಆವಾಗ ಜೋಳದ ರಾಶಿ ದೊಡ್ಡನಗೌಡ್ರನ್ನ ಕರೆಸು, ಅವ್ರು ಬಹಳ ಚೆನ್ನಾಗಿ ವ್ಯಾಖ್ಯಾನ ವಾಚನ ಮಾಡ್ತಾರೆ ಅಂತ ನಮ್ಮ ಯಜಮಾನ್ರಂದ್ರು. ಬಸವ ಸಮಿತಿಗೆ ನಮ್ಮ ಯಜಮಾನ್ರು ಬಳ್ಳಾರಿಲಿ ಇದ್ದಾಗ ಅವ್ರದನ್ನ ಕೇಳಿದ್ದಾರೆ. ಬಳ್ಳಾರಿಲಿ ಇದ್ದಾಗ ನಮ್ಗೆ 2 ಮಕ್ಕಳು ಹುಟ್ಟಿದ್ದು. ನಾನು ಅವ್ರ ಮನೆಗೆ ಹೋಗೋದು ಬರೋದು, ನಾನು ಅಲ್ಲಿ ಕಡಿಮೆ ಇದ್ದಿದ್ದು. ಅವ್ರನ್ನ ನಾನು ನೋಡೇ ಇರಲಿಲ್ಲ.
ಅಲ್ಲಿ ನೀವು ಎರ್ರಿ ಸ್ವಾಮಿ ಮಠ ಅಂತಿದೆ, ಎರ್ರಿ ಸ್ವಾಮಿ ಮಠ, ಚೇಳುಗುರ್ಕಿ ಅಂತ ಊರು. ಅಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಆವಾಗ ನಾವು ಅಲ್ಲಿದ್ದಾಗ 54ರಿಂದ 58 ಅಲ್ಲಿದ್ವಿ ಬಳ್ಳಾರಿಲಿ. ಆವಾಗ ಬಾಳ ಮಟ್ಟಿಗೆ 56ರಲ್ಲೇನೋ ಹೋಗಿದ್ದೀವಿ. ನನ್ನ ಮಗ ದೊಡ್ಡವನು, ಅವನೊಂದು 7-8 ತಿಂಗಳ ಮಗು. ಜಾತ್ರೆಗೆ ಹೋಗೋಣ, ಅವರು ಎಲ್ಲ ಕರೆದಿದ್ದಾರೆ. ಜವಳದ ರಾಶಿ ದೊಡ್ಡನಗೌಡ್ರದನ್ನ ಅವ್ರು ತುಂಬ ಕೇಳಿದ್ರು ನಮ್ಮ ಯಜಮಾನರು.